ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹಾಗಾಗಿ ಇಲ್ಲಿ ಜಾತಿ ಅನ್ನೋದು ಪಕ್ಕಕ್ಕೆ ಇಡೋಣ. ನಡೆದಿರೋ ಘಟನೆ ತಪ್ಪು. ನೀವು ಬಂದು ಅದನ್ನು ಫಸ್ಟ್ ನೀವು ಅಟ್ಯಾಕ್ ಮಾಡಿದ್ದೇ ತಪ್ಪು. ಆಮೇಲೆ ಹೊರಗಡೆ ಹೋದಾಗ ಅವರು ತೊಡೆ ತಟ್ಟಿದ್ದು ತಪ್ಪು. ತೋಳು ತಟ್ಟಿದ್ರಲ್ಲ, ಅವರೊಬ್ಬ ಶಾಸಕರಾಗಿ ಸ್ವಲ್ಪ ಸಂಯಮದಿಂದ ಇರಬೇಕಾಗಿತ್ತು. ಸಂಯಮದಿಂದ ಇದ್ದು ಆಮೇಲೆ ಕಾರ್ಯಕ್ರಮ ಮುಗಿದ ಮೇಲೆ ಕರೆದು ಕೂರಿಸಿ ಮಾತಾಡಬಹುದು. ಕ್ಷೇತ್ರಕ್ಕೆ ಶಾಸಕ ಅದು ಒಪ್ಕೊಳ್ತೀನಿ. ಚಪ್ಪಲಿ ಎಸೆದ್ರಲ್ಲ, ಇದ್ಯಾವ ಸಂಸ್ಕೃತಿ? ತಪ್ಪು ಯಾರು ಮಾಡಿದ್ರು ತಪ್ಪೇ. ನಾನು ಅವಾಗಿಂದ ಹೇಳ್ತಾ ಇದ್ದೀನಿ ಮೇಡಮ್, ಇವರು ತೊಡೆ ತಟ್ಟಲಿಲ್ಲ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಬಿಡ್ಲಿ. ಅವರು ಮೀಸೆ ತಿರುಗಲಿಲ್ಲ ಅಂದ್ರೆ, ತೊಡೆ ತಟ್ಟಲಿಲ್ಲ ಅಂದ್ರೆ, ಕೂದಲು ಕಿತ್ತಾಕಿ ಖಬರ್ದಾರ್ ಕುಮಾರಣ್ಣ ಏನು ಕಿತ್ಕೊಳಕ್ ಆಗಲ್ಲ ಅಂದ ಆ ಮಾತನ್ನ ನಿಮ್ಗಂದ್ರೂ ನೀವು ಸುಮ್ಮನೆ ಇರಲ್ಲ ಸರ್. ಕುಮಾರಣ್ಣನ ಅಭಿಮಾನಿಗಳು ಯಾರಿದ್ರು ಇರಿ, ಒಂದು ಇರಿ ಬ್ರದರ್. ನಿಮಿಷ ಟೈಮ್ ಕೊಡಿ. ಇದೇ ಪುಲಕೇಶಿ ನಗರದಲ್ಲಿ ಶಾಸಕರ ಅಕ್ಕನ ಮಗ ಒಂದು ಮೆಸೇಜ್ ಆಗ್ತಾ ಅಂತ ಇಡೀ ಏರಿಯಾ, ಇಡೀ ಅರ್ಧ ಬೆಂಗಳೂರು ಹೋಗಿ ಶಾಸಕರ ಮನೆಗೆ ಬೆಂಕಿ ಇಕ್ಕಿದ್ರು, ಸ್ಟೇಷನ್ ಸುಟ್ಟು ಹಾಕಿದ್ರು. ಅವತ್ತು ಒಂದು ಸಮುದಾಯ ಕೆರಳಿಸಿದ್ದಕ್ಕೆ ಸರ್, ಅದಕ್ಕೆ ಬರ್ತಾ ಇದ್ದೀನಿ, ಸಮುದಾಯನ ಕೆರಳಿಸಿದ್ದಕ್ಕೆ ಅವತ್ತು ಮಾಡಿದ್ದು ಸರಿ. ಕಾಂಗ್ರೆಸ್ ಅವ್ರಿಗೆ ಅದನ್ನ ಕೇಸ್ ತೆಗೆದ್ಬಿಟ್ರು. ಇವತ್ತು ಶಾಸಕರು ಮಾಡಿ ತಪ್ಪಲ್ವಾ? ಇವತ್ತು ಶಾಸಕರು ಮಾಡಿ ತಪ್ಪಲ್ವಾ? ತಪ್ಪಲ್ವಾ ಮೇಡಮ್? ಸ್ಪಷ್ಟನೆ ಕೊಟ್ಬಿಡ್ತೀನಿ. ಪ್ರಚೋದನೆ ಮಾಡೋದು, ಚಿಕ್ಕಬಳ್ಳಾಪುರ ಮಾತಾಡ್ರಿ ಅಂತ ಅಲ್ಲಿಗೆ ಬರ್ತಾ ಇದ್ದೀನಿ. ನೀವು ಉದಾಹರಣೆಗಳನ್ನು ಕೊಟ್ಟಿರ್ತೀರಿ, ಹಂಗ ಉದಾಹರಣೆ ಸಾವಿರ ಕೊಡಿ, ನಿಮ್ಗೆ ರೈಟ್ಸ್ ಇದೆ, ರೈಟ್ಸ್ ಇದೆ ಸರ್ ನಿಮ್ಗೆ. ಅವತ್ತು ಶಾಸಕರ ಮನೆಗೆ ಬೆಂಕಿ ಹಾಕಿದ್ದು ಸರಿ ಇದೆ, ಇವತ್ತು ಶಾಸಕರಿಗೆ ಚಪ್ಪಲಿ ಹೊಡೆದಿದ್ದು ತಪ್ಪಾಗ್ಬಿಟ್ಟಿದೆ ನೋಡಿ. ಯಾವ ನ್ಯಾಯ ಸ್ವಾಮಿ ಇದು? ನೋಡಿ, ಅವನು ಶಾಂತಿ ಕಷ್ಟ ಹೊಡೆದಿರೋದು ಮೇಡಮ್. ಯಾರು ಹೇಳ್ಕೊಟ್ಟಿಲ್ಲ, ಅವ್ನು ಜೆಡಿಎಸ್ ಕಾರ್ಯಕರ್ತರ. ಒಂದು ನಿಮಿಷ ಇದೆ. ಈ ನೆನ್ನೆ ನಡೆದಂತ ಗಲಾಟಿನಲ್ಲಿ ಕಾಂಗ್ರೆಸ್ ಅವರು ಇದ್ದಾರೆ, ಜೆಡಿಎಸ್ ಅವರು ಇದ್ದಾರೆ, ಬಿಜೆಪಿ ಯಾರು ಇದ್ದಾರೆ, ಒಂದು ಸಮುದಾಯದವರು ಇದ್ದಾರೆ. ನಿಮ್ಮ ಟೈಮ್ ಅಲ್ಲ ಮಾತಾಡಿ. 40 ಜನ ಮೇಲೆ ಎಫ್ಐಆರ್ ಆಗಿದೆಯಲ್ಲ, ಅದ್ರಲ್ಲಿ ಕಾಂಗ್ರೆಸ್ ಅವರು 8 ಜನ ಇದ್ದಾರೆ. ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದೆ ನೆನ್ನೆ MLA ಅವರು ವರ್ತನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ನೀವು ಆ ಸಭಾಂಗಣದಲ್ಲಿ ಇರಬೇಕಾದ್ರೆ ಸೈಲೆಂಟ್ ಆಗಿದ್ದು ಆಚೆ ಹೋಗ್ಬಿಟ್ಟು ತೊಡೆ ತಡ್ತೀರಾ, ಮೀಸೆ ತಿರುಗಿಸ್ತೀರಾ, ಅಲ್ಲ ಆಯ್ತು ಸರಿ ಆಯ್ತು, ಅದು ಅವರ ವ್ಯಕ್ತಿ, ಅವ್ರ ವ್ಯಕ್ತಿತ್ವವನ್ನು ತೋರಿಸ್ಕೊಂಡಿದ್ದಾರೆ. ಆಮೇಲೆ ಅಲ್ಲಿ ಹೋಗಿ JSC/ST ಅನ್ನುವಂಥ ಅವಶ್ಯಕತೆ ಏನಿತ್ತು? ಕೆಂಪೇಗೌಡರು ಜಯಂತಿಯಲ್ಲಿ ನೀವು ಹೋಗಿ JSC/ST ಅಂತ ಹೇಳಿದ್ರೆ ಅಲ್ಲಿ ಜಾತಿ ಬರ್ಲಿಲ್ವಾ? ಪ್ರದೀಪ್ ಈಶ್ವರ್ ಅವರೇ, ನೀವು ಸಂಸ್ಥೆಗಳನ್ನ ನಡೆಸ್ತೀರಾ, ನೀಟ್ ಸಂಸ್ಥೆ. ಒಂದ್ ನಿಮಿಷ ರೀ ಆದ್ಮೇಲೆ ನೀವು ಸಂಸ್ಥೆಗಳನ್ನ ನಡೆಸ್ತೀರಿ, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಕೊಡ್ತೀರಾ, ಜಾತಿಗಳನ್ನ ಎತ್ಕಡ್ತಾ ಇದೀರೇನ್ರಿ ಪ್ರದೀಪ್ ಈಶ್ವರ್ ಅವರೇ? ನೆನಪಿಸ್ತೀನಿ ನಿಮ್ಗೆ, ಇದೇ ಸಿದ್ದರಾಮಯ್ಯನವ್ರು ಇದೇ ರೀತಿ ಮಾಡ್ಕೊಂಡು 18ರಲ್ಲಿ ಚಾಮುಂಡೇಶ್ವರಿ ಮನೆ ಕಳಿಸಿದ್ವಿ, ನೆನಪಿರ್ಲಿ ಇತಿಹಾಸ ಏನು ಅಂತ. ಹಾಗಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಈ ಸಾಮಾನ್ಯ ಜ್ಞಾನ ಇಲ್ಲದೆ ಪ್ರದೀಪ್ ಈಶ್ವರ್ ವರ್ತನೆ ಮಾಡಿರ್ತಕ್ಕಂಥದ್ದು ಅಪ್ರಬುದ್ಧರನ್ನ ನಾವು ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಸಿ ನಮ್ಮ ಜಿಲ್ಲೆ ಮರ್ಯಾದೆ ಅಸಹನೆ ಹುಟ್ಟುತ್ತೀವಿ ನಾವು ಜಿಲ್ಲೆಯವರಾಗಿ. ಮಾತಾಡ್ತಾರೆ ಆಮೇಲೆ ನೋಡಿ, ಇದೆ ಅಲ್ಲ ಒಂದ್ ನಿಮಿಷ ಇದೆ ಸರ್, ಇದೆಲ್ಲ ಆಯ್ತು. ಈಗ ನೀವು ಅಲ್ಲಿ ಮಾತಾಡಿದಂತ ಕಾರ್ಯಕರ್ತರ ಮೇಲೆ ಏನ್ ಇಮಿಡಿಯೇಟ್ ಆಕ್ಷನ್ ಅಲ್ಲ ಕೇಳಿಸಿ. ಇವತ್ತು ಅಲ್ಲೆನ್ನೆ ಮಾತಾಡಿದಂತ ಒಂದ್ ನಿಮಿಷ ಇರಿ ಸರ್, ಆಯ್ತು. ನಿನ್ನೆ ಆ ಕಾರ್ಯಕರ್ತರು ಯಾರು ಚಪ್ಪಲಿ ಹಾಕಿದ್ರು ತಪ್ಪೆ, ನಾವು ಅದ್ರ ಪರವಾಗಿಲ್ಲ. ಏನ್ ಇಮಿಡಿಯೇಟ್ ಆಕ್ಷನ್ ಮಾಡ್ಬಿಟ್ರಿ? ಅಲ್ಲ ಸ್ವಾಮಿ, ಕೇಳಿಸ್ಕೊಂಡ್ರಿ, ಇರ್ರಿ ಕೇಳಿಸ್ಕೊಳ್ರಿ. ಆದಿನಾರಾಯಣ್, ಏನ್ರಿ ನೀವು ಚಪ್ಪಲಿ ಹಾಕಿದವ್ರ ಮೇಲೆ ಇಮಿಡಿಯೇಟ್ ಆಕ್ಷನ್ ತಗೊಂಡ್ರಲ್ಲ? ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿ ವಿಷಕಾರು ಅಂತ ಹಾವು ಕತ್ತರಿಸಾಕಿ ಅಂತ ಹೇಳಿದ್ರಲ್ಲ, ಯಾವ ಆಕ್ಷನ್ ತಗೊಂಡ್ರೆ? ಇದೇ ಐವಾನ್ ಡಿಸೋಜಾ ತಾವರ್ ಚಂದ್ ಗೆಹ್ಲೋಟ್ ಏನಾದ್ರೂ ಇದೇ ರೀತಿ ಮಾತಾಡ್ತಾ ಇದ್ರೆ ಬಾಂಗ್ಲಾದೇಶದಲ್ಲಿ ಪ್ರಧಾನ ಮಂತ್ರಿಗಳಿಗೆ ಬಂತಲ್ಲ ಸ್ಥಿತಿ, ಆ ಸ್ಥಿತಿ ಬರುತ್ತೆ ಅಂತ ದ್ವೇಷ ಮಾಡಿದಾಗ ಏನ್ ನಿಮ್ಗೊಂದ್ ಬೆಳಗೊಂದ್ ನ್ಯಾಯನ್ರಿ? 28ರಲ್ಲಿ ಕಲಿಸ್ತಿ ಪಾಠ ನಿಮ್ಗೆ ಚಿಕ್ಕಬಳ್ಳಾಪುರದಲ್ಲಿ ಗೊತ್ತಿದೆ. ಸಿದ್ದರಾಮಯ್ಯ ಬಂತಲ್ಲ
ಸಿದ್ದೇಶ್ವರ್ಗೆ. ಬಿಡಿ, ಅದ್ ಮಾತಾಡಕ್ ಜಾತಿ ಜಾತಿ ಎತ್ಕೊಳ್ತಾ ಇದೀರನ್ರಿ ನೀವು. Okay. ಕೊಟ್ಬಿಡ್ತೀನಿ. ಒಬ್ಬ ರಾಜಕಾರಣಿಗಳು ಏನು ಮಾತಾಡ್ತಾರೆ ಅಂದ್ರೆ ಪ್ರತಿಯೊಂದಕ್ಕೂ ಲೆಕ್ಕ ಕೊಡಬೇಕು. ಇಡೀ ರಾಜ್ಯದ ಜನ, ದೇಶದ ಜನ ಅದನ್ನ ಗಮನಿಸ್ತಾರೆ ಅನ್ನೋದು ಕೂಡ ತಲೆಯಲ್ಲಿ ಇರಬೇಕು. ನಾಲಿಗೆ ಹರಿಬಿಟ್ಟು ಮಾತಾಡಬಾರ್ದು, ಸಂಯಮ ಕಳ್ಕೊಳ್ಬಾರ್ದು. ಜನ ನಿಮ್ಮನ್ನ ಅದಕ್ಕೆ ಆಯ್ಕೆ ಮಾಡಿ ಕಳಿಸಿರೋದು. ಬರೀ ಚಿಕ್ಕಬಳ್ಳಾಪುರದ ಇಶ್ಯೂ ಮಾತ್ರ ಮಾತಾಡಕ್ಕಾಗಲ್ಲ ಸರ್. ನಿಮ್ ಪಾರ್ಟಿಯವ್ರದ್ದು ಎಕ್ಸಾಂಪಲ್ ಕೊಡ್ತಿದ್ದಾರೆ, ನೀವು ಅವ್ರ ಪಾರ್ಟಿಯವ್ರದ್ದು ಎಕ್ಸಾಂಪಲ್ ಕೊಡ್ತಿದ್ದೀರಿ. ಸ್ವತಃ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ನಾಲಿಗೆ ಹರಿಬಿಟ್ಟ ಕ್ರಮ ಆಯ್ತಾ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಇದನ್ನೇ ಬಿಜೆಪಿ ನಾಯಕರು ಕೇಳೋದು. ಇವನ್ ಈಗ ನೀವು ಪ್ರವೋಕ್ ಮಾಡಿದ್ರಿ, ದ್ವೇಷದ ಭಾಷಣಗಳನ್ನ ಮಾಡಿದ್ರಿ, ನಮ್ಮ ವಿರುದ್ಧ ವೈಯಕ್ತಿಕ ವಾಗ್ದಾಳಿಗಳನ್ನ ಮಾಡಿದ್ವಿ, ಚಪ್ಪಲಿ ಎಸೆದ್ ಬಿಟ್ವಿ ನಾವು ಅನ್ನೋ ಕಾರಣಕ್ಕೆ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಇಂಥ ರಾಜಕೀಯ ಬೇಡ ಅಂತಾನೆ ಜನ ಕೇಳ್ಕೊಳ್ತಾ ಇರೋದು. ನಿಮ್ಮ ಇಂಥ ಹೊಲಸು ರಾಜಕೀಯಕ್ಕೆ ಯಾಕೆ ಕಾರ್ಯಕರ್ತರನ್ನ ಮುಂದೆ ಬಿಡ್ತೀರಿ? ಯಾಕೆ ಕಾರ್ಯಕರ್ತರ ಮೇಲೆ ಕೇಸ್ ಆಯ್ತು? ನಾಳೆ ಅವ್ರ ಮನೇಲಿ ನಿಂತ್ಕೊಳ್ಳೋರು ಯಾರು? ಇದೆಲ್ಲವೂ ಕೂಡ ಪ್ರಶ್ನೆ ಇದೆ.